ಪಾಂಚಾಲದ ರಾಜನಾದ ದೃಪದನು ಧೈರ್ಯ, ಅಹಂಕಾರ ಮತ್ತು ಪ್ರತೀಕಾರದ ಸಂಕೇತವಾಗಿ ಮಹಾಭಾರತದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಬಾಲ್ಯದಲ್ಲಿ ಅವನು ದ್ರೋಣಾಚಾರ್ಯರ ಜೊತೆಗೆ ಒಂದೇ ಆಶ್ರಮದಲ್ಲಿ ಶಿಕ್ಷಣ ಪಡೆದು ಅವರೊಂದಿಗೆ ಆಪ್ತ ಸ್ನೇಹ ಹೊಂದಿದ್ದ. ಆ ಕಾಲದಲ್ಲಿ ಅವರು ಪರಸ್ಪರ ಸ್ನೇಹ ಎಂದರೆ ಸಮಾನತೆ ಎಂಬ ಪ್ರತಿಜ್ಞೆ ಮಾಡಿದ್ದರು. ಆದರೆ ನಂತರ ದೃಪದನು ರಾಜನಾದಾಗ ದ್ರೋಣನು ಗುರುದಕ್ಷಿಣೆಗೆ ಬಂದಾಗ ರಾಜ ಮತ್ತು ದರಿದ್ರ ಬ್ರಾಹ್ಮಣ ಸ್ನೇಹಿತರು ಆಗಲಾರೆ ಎಂದು ಹೇಳಿ ಅವನನ್ನು ಅವಮಾನಿಸಿದ್ದ. ಈ ಅವಮಾನವೇ ಮಹಾಭಾರತದ ಪ್ರಮುಖ ತಿರುವಿಗೆ ಕಾರಣವಾಯಿತು. ದ್ರೋಣನು ಪ್ರತೀಕಾರವಾಗಿ ಕುರುಕುಲ ಬಾಲಕರಾದ ಅರ್ಜುನ ಮತ್ತು ಇತರರನ್ನು ತರಬೇತಿ ನೀಡಿ ಅವರನ್ನು ದೃಪದನ ವಿರುದ್ಧ ಕಳುಹಿಸಿದ. ಯುದ್ಧದಲ್ಲಿ ಅರ್ಜುನನು ದೃಪದನನ್ನು ಸೋಲಿಸಿ ಅವನ ರಾಜ್ಯದ ಅರ್ಧ ಭಾಗವನ್ನು ದ್ರೋಣನಿಗೆ ನೀಡಿದ. ಇದರಿಂದ ದೃಪದನ ಹೃದಯದಲ್ಲಿ ಪ್ರತೀಕಾರದ ಬೆಂಕಿ ಇನ್ನೂ ಹೆಚ್ಚಾಯಿತು. ದ್ರೋಣನನ್ನು ಸೋಲಿಸುವ ಶಕ್ತಿಯುಳ್ಳ ಮಗನಿಗಾಗಿ ಯಜ್ಞ ಮಾಡಿಸಿ ದೃಷ್ಟದ್ಯುಮ್ನ ಎಂಬ ಯೋಧನನ್ನು ಮತ್ತು ದ್ರೌಪದಿಯನ್ನು ಪಡೆದನು. ನಂತರ ದ್ರೌಪದಿಯನ್ನು ಪಾಂಡವರು ವರಿಸಿದಾಗ ದೃಪದನಿಗೆ ಪಾಂಡವರೊಂದಿಗೆ ಹೊಸ ನಂಟು ಹುಟ್ಟಿತು. ದ್ರೋಣನ ವಿರುದ್ಧದ ಯುದ್ಧದಲ್ಲಿ ದೃಷ್ಟದ್ಯುಮ್ನನೇ ದ್ರೋಣನನ್ನು ಸಂಹರಿಸಿದನು. ಹೀಗೆ ದೃಪದನ ಜೀವಮಾನವು ಸ್ನೇಹ, ಅಹಂಕಾರ, ಅವಮಾನ ಮತ್ತು ಪ್ರತೀಕಾರದಿಂದಾದ ಮಹತ್ವದ ಘಟನಾವಳಿಗಳ ಸರಮಾಲೆಯಾಗಿದೆ.